ಇನ್ನು ಚಾಮರಾಜನಗರದಲ್ಲಿ ಸಾರಿಗೆ ಬಸ್ ನಿರ್ವಾಹಕ ನಟರಾಜು ಕುಂದೂರು ತಮ್ಮ ಜೀವನವನ್ನೇ ಭುವನೇಶ್ವರಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿ ಕನ್ನಡದ ಕಂಪನ್ನ ಎಲ್ಲೆಡೆ ಪಸರಿಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಗುಂಡ್ಲುಪೇಟೆ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಟರಾಜು ತಮ್ಮ ವೇತನದ ಒಂದಿಷ್ಟು ಹಣವನ್ನ ಎತ್ತಿಟ್ಟು ನವೆಂಬರ್ನಲ್ಲಿ ಬಸ್ ಅನ್ನ ಕನ್ನಡಮಯಗೊಳಿಸಿ ಕನ್ನಡ ತೇರನ್ನು ಎಳೆದಿದ್ದಾರೆ. ಕಳೆದ 14 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡು ಬರ್ತಿದ್ದಾರೆ. ಕರ್ನಾಟಕ ಸಾರಿಗೆಯಲ್ಲಿ ಕನ್ನಡ ಅಕ್ಷರಗಳ ಸಂಚಾರ ಅನ್ನೋ ಥೀಮ್ ಇಟ್ಕೊಂಡು ಕನ್ನಡ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ. ಸಹಕಾರದೊಂದಿಗೆ ಇವತ್ತು ವಿಜೃಂಭಣಾ ರಾಜ್ಯೋತ್ಸವ ಆಚರಿಸಿದೆ. ಇದು ನನ್ನ ಜಿಲ್ಲೆಯಲ್ಲಿ ಕರ್ನಾಟಕ ಜನತೆಗೆ ಹಾಗೂ ನನ್ನ ಪ್ರಯಾಣಿಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಾನು ಈ ಒಂದು ವಿಜೃಂಭಣಾ ರಾಜ್ಯೋತ್ಸವ ನಮ್ಮ ಘಟಕ ವ್ಯವಸ್ಥಾಪಕರ ಒಂದು ಸಿಬ್ಬಂದಿಗಳ ಎಲ್ಲ ಒಂದು ಸಹಕಾರದಿಂದ ಈ ಒಂದು ರಾಜ್ಯೋತ್ಸವ ಆಚರಿಸ್ತಾ ಇದೆ. ಈ ವರ್ಷ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಸಾರಿಗೆಯಲ್ಲಿ ಕನ್ನಡ ಅಕ್ಷರಗಳ ಸಂಚಾರ ಎಂಬ ಒಂದು ನಾಮಫಲಕ ಮುಖಾಂತರ ತಾಯಿ ಭುವನೇಶ್ವರಿ ಹೊತ್ತ ರೂಪದಲ್ಲಿ ನನ್ನ ವಾಹನ ಇವತ್ತು ಬರ್ತಾ ಇದೆ. ಆ ವಾಹನದಲ್ಲಿ ಒಂದು ಹತ್ತಿದ ಪ್ರಯಾಣಿಕರಿಗೆ ಒಂದು ಕನ್ನಡ ಟೊಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ. ಆ ಟೊಪ್ಪಿಗೆಯನ್ನು ಹಾಕೊಂಡು ಕೂತ್ಕೊಂಡ ಮೇಲೆ ಅವರಿಗೆ ಒಂದು ಕನ್ನಡ ರಸಪ್ರಶ್ನೆ ಸಹಿತ ಕೇಳ್ತಾ ಇದ್ದೀನಿ. ಜೊತೆಗೆ ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟರೆ ಅವರಿಗೆ ಒಂದು ಕನ್ನಡ ಸಾಹಿತ್ಯ ಪುಸ್ತಕ ಉಡುಗೊರೆ ಕೊಡ್ತಾ ಬರ್ತೀನಿ. ಅದೇ ರೀತಿ ವಾಹನದಲ್ಲಿ ಸುಮಾರು 1915 ಹಿಡಿದು ಇವತ್ತಿನ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಅಧ್ಯಕ್ಷರು ಸಹಿತ ರಾಜ್ಯೋತ್ಸವ ಸಂಭ್ರಮದಂತೆ